ಕನ್ನಡ ನಾಡಿನ ರಸಿಕರ ಮನವ ರಂಗನಾಯಕ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮೃತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವಾಗ ಬಂದಿರೋದು ಎಲ್ಲಿ ಅಂದ್ರೆ ಒಂದು ಕಲ್ಯಾಣಿಗೆ ಬಂದಿದ್ದೀನಿ. ಆ ಕಲ್ಯಾಣಿ ಯಾವುದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆದ್ರೆ ನಾನಿವಾಗ ಹೇಳೋದಕ್ಕೆ ಹೊರಟಿರೋದು, ನೀವು ತಮ್ನೇಲಲ್ಲಿ ನೋಡ್ದಂಗೆ ರಂಗನಾಯಕಿಯ ಸಿನಿಮಾದ ಒಂದು ಹಾಡಿನ ದೃಶ್ಯಗಳನ್ನ ತೋರಿಸೋದಕ್ಕೆ ಹೊರಟಿದ್ದೀನಿ. ನಿಮ್ಗೆಲ್ಲ ಗೊತ್ತೇ ಇದೆ, ಪುಟ್ಟಣ್ಣ ಕಣಗಲ್ ಅವರು ನಿರ್ದೇಶಿಸಿರುವ 1981ರಲ್ಲಿ ರಿಲೀಸ್ ಆದಂತಹ ಅಂಬರೀಷ್ ಅವರು, ಆರ್ತಿ ಅವರು, ಅಶೋಕ್ ಅವರು, ರಾಮಕೃಷ್ಣ ಅವರು ಇವರೆಲ್ಲ ನಟಿಸಿರುವಂತಹ ಸಿನಿಮಾ ರಂಗನಾಯಕಿಯ ಒಂದು ಅದ್ಭುತ ಸಾಂಗ್ನ ಚಿತ್ರೀಕರಣವನ್ನ ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ಆ ಕಡೆ ಒಂದು ದೇವಸ್ಥಾನ ಇದೆ, ಸೊ ಇಲ್ಲಿಂದ ಕಾಣ್ತಾ ಇಲ್ಲ. ನಾನಿವತ್ತು ಬಂದಿರೋದು ಶಿವಗಂಗೆ ದೇವಸ್ಥಾನಕ್ಕೆ. ಆ ಶಿವಗಂಗೆ ದೇವಸ್ಥಾನೀಯ ಹಳೆ ಕಲ್ಯಾಣಿಯಲ್ಲಿ ನಾವಿದ್ದೀವಿ. ನೀವು ನೋಡ್ಬೋದು, ಇಲ್ಲೆಲ್ಲ ಆ ರಂಗನಾಯಕಿ ತೋರಿಸಿ ಇಲ್ಲೆಲ್ಲ ನಮ್ಮ ಅಂಬರೀಷ್ ಅವರು, ಆರ್ತಿ ಅವರು ಓಡಾಡಿಕೊಂಡು ಈ ಹಾಡನ್ನ ಹಾಡಿದ್ದಾರೆ. ಸೊ ಬನ್ನಿ, ಎಲ್ಲೆಲ್ಲಿ ಯಾವ್ಯಾವ ಸೀನು ಆಗಿದೆ ಅಂತ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಫಸ್ಟು ಆ ಸಾಂಗ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ತೋರಿಸ್ತೀನಿ ಬನ್ನಿ. ಇದೇ ಪಿಲ್ಲರ್ಗೆ ಹೊರ್ಕೊಂಡು ಒಂದು ಸ್ವಲ್ಪ ಹುಷಾರು, ಈ ಕಡೆ ಬನ್ನಿ. ಈ ಪಿಲ್ಲರ್ಗೆ ಹೊರ್ಕೊಂಡು ನಮ್ಮ ಅಂಬರೀಷ್ ಅವ್ರು ನಿಂತ್ಕೊಂಡು ಈ ಹಾಡು ಸ್ಟಾರ್ಟ್ ಆಗುತ್ತೆ. ಬನ್ನಿ, ನಾನು ಮೇಲ್ಗಡೆ ಹೋಗ್ಬಿಟ್ಟೆ ಆ ಫ್ರೇಮ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಇದೆಲ್ಲ ಗೋಪುರ ಎಲ್ಲ ಬರುತ್ತೆ, ತೋರಿಸ್ತೀನಿ ನೋಡಿ. ಆ ಗೋಪುರ ಎಲ್ಲ ಬರುತ್ತೆ. ಸೊ ಈ ಗೋಪುರ ಎಲ್ಲ ಇದ್ರಲ್ಲಿ ಬರುತ್ತೆ. ಒಂದು ಸ್ವಲ್ಪ ಈ ಗೋಪುರ ಎಲ್ಲ ಮುಚ್ಕೊಂಡಿದೆ ಅಲ್ವಾ, ಈ ಗೋಪುರ ಸೀನಿಂದ ನಾನು ಮ್ಯಾಚ್ ಮಾಡ್ತೀನಿ. ಬನ್ನಿ, ಅಲ್ಲಿಗೆ ಬಂದ್ಬಿಡಿ. ಇದೇ ಜಾಗದಲ್ಲೇ ನಮ್ಮ ಅಂಬರೀಷ್ ಅವ್ರು ನಿಂತ್ಕೊಂಡು ಕನ್ನಡ ನಾಡಿನ ಅಂತ ಹಾಡಾಡ್ತಾರಲ್ಲ, ಹಿಂಗೆ ನೋಡ್ತಾ ಇರ್ತಾರೆ. ಇಲ್ಲಿ ಆರ್ತಿ ಅವರು ಆಶೀರ್ವಾದ ತಗೋತಾ ಇರ್ತಾರೆ. ಈ ಸೀನ್ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಇರೋದನ್ನೆಲ್ಲ ಮ್ಯಾಚ್ ಮಾಡ್ತೀನಿ ನೋಡಿ. ಆ ಗೋಪುರ ಕಾಣ್ತಾ ಇದೆ ನೋಡಿ, ಆ ಗೋಪುರನ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿ ಆ ಗೋಪುರ ಮ್ಯಾಚ್ ಆಗುತ್ತೆ. ಇಲ್ಲಿ ನಮ್ಮ ಅಂಬರೀಷ್ ಅವರು ನಿಂತಿರ್ತಾರೆ. ಇಲ್ಲಿ ಇದೆಲ್ಲ ಆಶೀರ್ವಾದ ತಗೋತಾ ಇರ್ತಾರೆ. ಇದೆಲ್ಲ ಪಿಲ್ಲರ್ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲೇ ಇವಾಗ ಅಲ್ಲಿ ಮರ ಬೆಳೆದಿರೋದ್ರಿಂದ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿ ಅಂಬರೀಷ್ ಅವ್ರು ನಿಂತಿರ್ತಾರೆ, ಆರ್ತಿ ಅವ್ರು ಇಲ್ಲಿ ತಗೋತಾರಲ್ಲ. ನೆಕ್ಸ್ಟ್ ಸೀನ್ ಬಂದ್ರೆ ಈ ಪಿಲ್ಲರ್ಗೆ ಬರುತ್ತೆ. ನೀವು ನೋಡ್ಬೋದು, ಇಲ್ಲಿ ಅಂಬರೀಷ್ ಅವರು ನಮ್ಮ ರಾಮಕೃಷ್ಣ ಅವ್ರನ್ನ ಕೈನ ಹಿಡ್ಕೊಂಬರ್ತಾರಲ್ವ, ಹಿಡ್ಕೊಂಬರೋದೆಲ್ಲ ಇಲ್ಲೇನೆ. ಇಲ್ಲಿ ಹಿಡ್ಕೊಂಡ್ ಬಂದಿದ್ದಾರೆ. ಇಲ್ಲೇ ಅಂದಾಗ ಆರ್ತಿ ಅವ್ರ ಒಂದು ಪಿಲ್ಲರ್ ಹೊರ್ಕೊಂಡು ಕೂತಿರ್ತಾರಲ್ಲ, ಇಲ್ಲೇನೆ ಇದೇ ಪಿಲ್ಲರ್ಗೆ ಹೊರ್ಕೊಂಡು ನಮ್ಮ ಆರ್ತಿ ಅವ್ರು ಕೂತಿರ್ತಾರೆ. ಇಲ್ಲೇ ಆಗಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂದರೆ, ಇನ್ನೊಂದು ಇಲ್ಲಿ 2 ಪಿಲ್ಲರ್ ಕಾಣ್ತಾ ಇದೆ ನೋಡಿ ಲಾಸ್ಟಲ್ಲಿ. ಇಲ್ಲಿ ಇವಾಗ ಸಿಮೆಂಟಿಂದ ಮುಚ್ಚಿದ್ದಾರೆ, ಬಟ್ ಇಲ್ಲೇ ನಡೆದಿತ್ತು. ಇಲ್ಲಿ ಒಂದು ದೇವಸ್ಥಾನ ಇದೆ, ಅದು ಆ ಪಿಲ್ಲರಿಂದ ಮರೆಮಾಚಿದೆ. ಫಸ್ಟ್ ಹಿಂಗಿರ್ತದಲ್ಲ ಫ್ರೇಮು, ಸೊ ಅದಕ್ಕೋಸ್ಕರನೇ ಅದು ಕಾಣ್ತಾ ಇಲ್ಲ. ಇಲ್ಲಿಂದ ಅಂಬರೀಷ್ ಅವರು ಬಂದು ಇಲ್ಲಿ ಕೂತ್ಕೋತಾರೆ. ಈಗ ಈ ಸೀನು ಈಗ ಮ್ಯಾಚ್ ಆಗ್ತಾ ಇದ್ದಂಗೆ ಅಂಬರೀಷ್ ಅವ್ರು ನೋಡು ಅಂತ ಇದು ಮಾಡಿದಾಗ ಸೀನು ಕಟ್ ಆಗಿದ್ರೆ ಇನ್ನೊಂದು ಸೀನು ಆ ಕಡೆ ಬರುತ್ತೆ, ತೋರಿಸ್ತೀನಿ ಬನ್ನಿ. ನಮ್ಮ ಅಕ್ಕವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಪುಣ್ಯಕ್ಕೆ ನಮಗೆ ಸಿಕ್ಕಿದ್ರು ಓಪನ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಸೀನು ಇಲ್ಲಿ ಬರುತ್ತೆ. ಇಲ್ಲೇ ಅಂಬರೀಷ್ ಅವರು ಆರ್ತಿ ಅವ್ರಿಗೆ ಕೈ ಇಡೋದು, ಅಂದರೆ ರಾಮಕೃಷ್ಣ ಅವರ ಇದಕ್ಕೆ ಕೈ ಇಟ್ಬಿಟ್ಟು ಇದು ಮಾಡೋದು. ಇಲ್ಲಿ ನೋಡಿ, ಇಲ್ಲೇನೆ ನಮ್ಮ ಆರ್ತಿ ಅವ್ರಿಗೂ ಮತ್ತು ರಾಮಕೃಷ್ಣ ಅವ್ರಿಗೂ ಕೈ ಮೇಲೆ ಇದು ಮಾಡೋದು ಒಂದಾಗಿ ಬಾಳಿ ಅಂತ ಹೇಳೋದೆಲ್ಲ ಇದೆಯಲ್ಲ, ಇಲ್ಲಿ ಈ ಫ್ರೇಮಲ್ಲಿ ಇದು ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ಇನ್ನೊಂದು ಇಲ್ಲೇ ಆಗಿದೆ. ಇನ್ನೊಂದು ಸಾಕ್ಷಿ ಏನಂದ್ರೆ, ಆರ್ತಿ ಅವರ ಹಿಂಭಾಗದಲ್ಲಿ ಒಂದು ಇದಿದೆ ನೋಡಿ. ಆರ್ತಿ ಇದು 21ನೇ ನಂಬರು. ಈಗ ಅದು ಚೇಂಜ್ ಆಗಿದೆ. ಅಲ್ಲಿ ಪೇಂಟ್ ಬೆಳೆದಿದ್ದಾರೆ. ಮೊದಲು ಇದಕ್ಕೂ ಸಿಮೆಂಟ್ ಹಾಕಿ ಮುಚ್ಚಿದ್ದಾರೆ ನೋಡಿ, ದೀಪ ಇಡೋದಕ್ಕೆ. ಅದಕ್ಕೆ ಸಿಮೆಂಟ್ ಹಾಕಿ ಮುಚ್ಚಿದೆ. ಈ ಸೀನ್ ಆಗ್ತಾ ಇದ್ದಂಗೆನೆ ನೆಕ್ಸ್ಟ್ ಸೀನು ಎಲ್ಲಿಗೆ ಬರುತ್ತೆ ಅಂದರೆ ನೋಡಿ, ಇಲ್ಲಿ ಕೇಳಿದ್ರಲ್ಲ, ಇದಿದೆಯಲ್ಲ, ಸೊ ಎಲ್ಲ ಬ್ಯಾಕ್ ಡ್ರಾಪ್ ಬರುತ್ತೆ. ತೋರಿಸ್ತೀನಿ ನೋಡಿ. ಈ ಫ್ರೇಮ್ಗೆ ಬರುತ್ತೆ ಅನ್ನೋದಕ್ಕೆ ಏನ್ ಸಾಕ್ಷಿ ಅಂದ್ರೆ, ಇಲ್ಲ 5 ಪಿಲ್ಲರ್ ಇದೆ ನೋಡಿ. ನಮ್ಮ ಅಂಬರೀಷ್ ಅವರು ಲಾಸ್ಟ್ ಅಲ್ಲಿ ನಿಂತ್ಕೊಂಡು ಆಡ್ತಾ ಇರ್ತಾರೆ. ಈ ಕಡೆಯಿಂದಾನೆ ನೋಡಿ, ಇಲ್ಲಿ ಮ್ಯಾಚ್ ಮಾಡ್ತೀನಿ. ಇಲ್ಲಿ ಮೆಟ್ಲುಗಳಿಗೆಲ್ಲ ಮೊದಲು ಪೇಂಟ್ ಬೆಳೆದಿದ್ರು. ಆ ಪಿಲ್ಲರ್ನ ಇದಾಗುತ್ತೆ, ಮ್ಯಾಚ್ ಆಗುತ್ತೆ. ಮತ್ತೆ ಮೇಲ್ಗಡೆ ಅಲ್ಲಿ ಬೀಡಿಂಗು ಮ್ಯಾಚ್ ಆಗುತ್ತೆ ನೋಡಿ. ಆ ಮರ ಇವತ್ತಿಗೂ ಇದೇ ಮರ, ಬಟ್ ಹಿಂದೆಗಡೆ ಇಷ್ಟು ಮಾತ್ರ ಕವರ್ ಮಾಡಿರ್ತಾರೆ ಈ ಸೀನಲ್ಲಿ. ಇಲ್ಲಿ ಬಂದ್ಮೇಲೆ ಆರ್ತಿ ಅವ್ರನ್ನ ಹೀಗೆ ಕರ್ಕೊಂಡ್ಬರ್ತಾರೆ. ಇಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ ನೋಡ್ಬೋದು ನೀವು, ಕ್ಯಾಮ್ರಾ ಹಿಂಗೆ ಟರ್ನ್ ಆಗುತ್ತೆ. ಇಲ್ಲೊಂದು ದೇವಸ್ಥಾನ ಬರುತ್ತೆ ನೋಡಿ. ಈ ದೇವಸ್ಥಾನ ಮುಂದೆನೆ ನಮ್ಮ ಆರ್ತಿ ಅವ್ರನ್ನ ಕರ್ಕೊಂಡು ಬರ್ತಾರೆ.
ಈ ಸೀನು ಇಲ್ಲೇ ನಡೆಯೋದು. ಈ ಸೀನ್ ಎಲ್ಲ ಆದ್ಮೇಲೆ ಇನ್ನೊಂದು ಸೀನು ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ಕನ್ನಡ ನಾಡಿನ ರಸಿಕರ ಈ ಫ್ರೇಮ್ ಅಲ್ಲಿ ಬರುತ್ತೆ ನೋಡಿ. ನಮ್ಮ ಆರತಿ ಮೇಡಮ್ ಅವರು ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಬರ್ಬೇಕಾದ್ರೆ ಈ ದೇವಸ್ಥಾನ ಮ್ಯಾಚ್ ಆಗುತ್ತೆ ನೋಡಿ. ಈ ದೇವಸ್ಥಾನ ಮ್ಯಾಚ್ ಆಗುತ್ತೆ, ಅದೇ ದೇವಸ್ಥಾನ ಅಲ್ಲೇ ಇದೆ. ಇನ್ನೊಂದೇನೆಂದರೆ ನಮ್ಮ ರೈಟ್ ಸೈಡ್ಗೆ ಬಿಲ್ಡಿಂಗ್ಗಳಿದೆ ನೋಡಿ, ಆ ಬಿಲ್ಡಿಂಗ್ ಎಲ್ಲ ಮ್ಯಾಚ್ ಆಗುತ್ತೆ. ಆ ಮೆಟ್ಲುಗಳು ಇದೆಲ್ಲನೂ ಇಲ್ಲಿ ಆಶೀರ್ವಾದ ತಗೋತಾ ಇರ್ತಾರೆ, ಇಲ್ಲಿ ಕೂತಿರ್ತಾರೆ. ಇಲ್ಲಿ ದೊಡ್ಡವ್ರ ಆಶೀರ್ವಾದ ಎಲ್ಲ ತೊಗೊಂಡಾಗ ಇಲ್ಲೊಬ್ಬರು ಪಿಲ್ಲರ್ನ ಹೊಡ್ಕೊಂಡು ನಿಂತಿರ್ತಾರೆ. ಈ ಸೀನ್ ನಡೆಯೋದು ಇಲ್ಲೇನೆ. ಇಲ್ಲಿ ಒಂದಿಬ್ಬರು ನಿಂತಿರ್ತಾರೆ, ಈ ಕಡೆ ಒಂದಿಷ್ಟು ಜನ ನಿಂತಿರ್ತಾರೆ. ಇಲ್ಲೇನೆ ಈ ಸೀನ್ ನಡೆಯೋದು. ಆದರೆ ಈ ಫ್ರೇಮಲ್ಲಿ ಕೆಲವರು ಇದ್ರ ಮೇಲೆ ಪಿಲ್ಲರ್ ಮೇಲೆ ಕೂತಿರೋ ಥರ ಆ ಸೀನ್ ಇದೆ ನೋಡಿ. ಆ ಪಿಲ್ಲರ್ ಇದೇನಾ ಇಲ್ವಾ ಗೊತ್ತಿಲ್ಲ, ಬಟ್ ಈ ರೀತಿಯ ಪಿಲ್ಲರ್ನ ಇದೇ ಜಾಗದಲ್ಲೇ ಇನ್ನೂ ಇಟ್ಟಿದ್ದಾರೆ. ಒಂದು ಸ್ವಲ್ಪ ಜರುಗಿಸಿದ್ದಾರೆ, ಬೇರೆ ಕಡೆ ಇಟ್ಟಿದ್ದಾರೆ, ಅಂದರೆ ನೆಕ್ಸ್ಟ್ ಪಿಲ್ಲರ್ಗೆ ಮಲಗಿಸಿ ಇಟ್ಟಿದ್ದಾರೆ. ಇದೇನಾ ಅದು ಕಮೆಂಟ್ ಮಾಡಿ, ಗೊತ್ತಿಲ್ಲ, ಅದೇ ಅನಿಸುತ್ತೆ. ಸೊ ಇದು ಇಲ್ಲಿಂದನೇ ಶೂಟ್ ಆಗಿದೆ ಅನ್ನೋದಕ್ಕೆ ಇಲ್ಲಿಂದ ಇದು ಮಾಡ್ಬೋದು ನೋಡಿ, ಝೂಮ್ ಹಾಕಿದ್ರೆ ಅಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಸೀನು ದೇವಸ್ಥಾನದ ಹತ್ರ ಹೋಗುತ್ತೆ. ಹಾಗೆ ಇನ್ನೊಂದು ಕಲ್ಯಾಣಿ ಇದೆ, ಅಲ್ಲೂ ಶೂಟ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ನಾನು. ಅಂದ ಹಾಗೆ ಈ ಸ್ಪಾಟ್ ನಾನು ಆಗಲೇ ಹೇಳಿದಂಗೆ ಇದು ಶಿವಗಂಗೆ, ನಿಮಗೆಲ್ಲ ಗೊತ್ತೇ ಇದೆ. ದಾಬಸ್ಪೇಟೆಯಿಂದ ಒಂದು 5 ಕಿಲೋಮೀಟರ್ ಸರ್, 9 ಕಿಲೋಮೀಟರ್ ದಾಬಸ್ಪೇಟೆಯಿಂದ ಬಂದರೆ, ದಾಬಸ್ಪೇಟೆಯಿಂದ 9 ಕಿಲೋಮೀಟರ್ ನಮ್ಮ ಶಿವಗಂಗೆ ಈ ಕಡೆ ಇದೆ. ಅಲ್ಲಿ ತೋರಿಸ್ತೀನಿ ನೋಡಿ, ಇದೇ ಆ ಶಿವಗಂಗೆ ಬೆಟ್ಟ. ಇಲ್ಲೇನೆ ಇದು ಏನೋ ನಮ್ಮ ಶಿವರಾಜ್ ಕುಮಾರ್ ಅವರು ಅದೇ ರಾಗ ಅದೇ ತಾಳ ಮಾಡ್ತಾರಲ್ಲ, ಇಲ್ಲಿದೆ ನೋಡಿ. ಇದು ಅದೇ ರಾಗ ಅದೇ ಹಾಡು ಸಿನಿಮಾದಲ್ಲಿ ನಡ್ಕೊಂಬರ್ತಾರಲ್ಲ, ಡ್ಯಾನ್ಸಲ್ಲಿ ಆಡ್ತಾರಲ್ಲ, ಅದೆಲ್ಲ ಇಲ್ಲೇನೆ. ಸೊ ಈ ಜಾಗದಲ್ಲೇ ಈ ಶೂಟಿಂಗ್ ಆಗಿರೋದು ಅನ್ನೋದಕ್ಕೆ ಸಾಕ್ಷಿ. ಸೊ ನೀವು ನೋಡಿದ್ರಲ್ಲ, ಬನ್ನಿ. ಸೊ ನೀವು ಬನ್ನಿ ಫ್ರೀ ಆದಾಗ. ಯಾವಾಗ ಅದು 1 ಡೇ ಟ್ರಿಪ್ ಆಗುತ್ತೆ, ಬೆಂಗಳೂರಿಂದ ತುಮಕೂರಿಂದ ಈ ಕಡೆ ಯಾವುದೇ ಕಡೆಯಿಂದ ಬಂದ್ರೂ 1 ಡೇ ಟ್ರಿಪ್ಪಲ್ಲಿ ಅದ್ಭುತವಾಗಿ ದೇವಸ್ಥಾನನೂ ಹತ್ತಿ ಟ್ರೆಕ್ಕಿಂಗ್ ಹೋಗ್ಬೋದು ಲಾಸ್ಟ್ವರೆಗೂ. ಸೊ ಇದೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಈಗ ಇನ್ನೂ ಅರ್ಧಕ್ಕೆ ನಿಲ್ಲಿಸಿದ್ದೀನಲ್ವಾ, ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇನ್ನೊಂದು ಕಲ್ಯಾಣಿಗೆ ಹೋಗೋ ಮೊದಲು ದೇವಸ್ಥಾನದ ಹತ್ರ ಒಂದು ಸೀನ್ ಆಗಿದೆ. ನೀವು ಸ್ಟಾರ್ಟಿಂಗ್ ಮೆಟ್ಲತ್ಕೊಂಡು ಹೋಗ್ಬೇಕಾದ್ರೆ ಈ ಸೀನ್ ಬರುತ್ತೆ ನೋಡಿ, ಹಾಕ್ತೀನಿ ಕನ್ನಡ ನಾಡಿನ ರಸಿಕರ ನೋಡಿ. ಈ ಸೀನ್ ಇದೆಯಲ್ಲ, ಈ ಫ್ರೇಮಲ್ಲಿ ನಿಮ್ಗೆ ನೋಡ್ಬೋದು ಗೋಪುರ ಇದೆ ದೂರದಲ್ಲಿ, ಆಮೇಲೆ ಒಂದು ಮಂಟಪ ಇದೆ, ಅದ್ರ ನಂತರ ಒಂದು ಬಂಡೆ ಇದೆ, ಅದ್ರ ಮೇಲೆ ಒಂದು ಗೋಪುರ ಇದೆ ಅಲ್ವಾ. ಈ ಮಂಟಪ ಇದೆಯಲ್ಲ, ಇದೇ ಗಣೇಶನ ದೇವಸ್ಥಾನ. ನೀವು ಶಿವಗಂಗೆ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಗಣೇಶ ದೇವಸ್ಥಾನ ಸಿಗುತ್ತೆ ನೋಡಿ. ಇದೇ ಹಾಗೆ ಗಣೇಶನ ದೇವಸ್ಥಾನ. ಈ ಗಣೇಶನ ದೇವಸ್ಥಾನದ ಮೇಲೇ ಆ ಗೋಪುರ ಇರೋದು. ಆ ಗೋಪುರನೂ ನಿಮಗೆ ಕಾಣುತ್ತೆ. ನಾನು ಫೋಕಸ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ಬಂಡೆ ಮೇಲೆ ಒಂದು ಗೋಪುರ ಕಾಣ್ತಿದೆ. ಇವಾಗೆಲ್ಲ ಫುಲ್ ಚೇಂಜಸ್ ಆಗಿಬಿಟ್ಟಿದೆ, ಬಟ್ ಇದೇ ಬಂಡೆನೇ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನು ನಾನು ತೋರಿಸ್ತೀನಿ. ಈ ಫ್ರೇಮಲ್ಲಿ ನೀವು ನೋಡ್ಬೋದು, ಇಲ್ಲಿ 3 ಕಲ್ಲಿದೆ ನೋಡಿ, ಬಂಡೆ ಮೇಲೆ ಜೋಡಿಸಿದ್ದಾರೆ. ಅದ್ರ ಮೇಲೆ ಗೋಪುರ ಇರೋ ಥರ ಕಾಣುತ್ತಲ್ವ. ಇಲ್ಲಿದೆ ನೋಡಿ ಆ 3 ಕಲ್ಲು, ಆ 3 ಕಲ್ಲು ಇದೇನೆ. ಇಲ್ಲಿಂದ ಝೂಮ್ ಔಟ್ ಮಾಡಿದ್ರೆ ಇದು ಆ ಗಣೇಶನ ಇದು ಮಂಟಪ. ಆ ಮಂಟಪ ಇದೆ. ಇನ್ನು ಮೇಲುಗಡೆ ಗೋಪುರ ಅಲ್ವಾ, ಆ ಗೋಪುರ ಇವಾಗ ಶೀಟಲ್ಲಿ ಹಾಕಿರೋದ್ರಿಂದ ಮುಚ್ಚೋಗಿದೆ. ನೀವು ಅಲ್ಲಿ ಹೋದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲೇ ಶೂಟ್ ಆಗಿರೋದು ಅನ್ನೋದಕ್ಕೆ ಸಾಕ್ಷಿನೂ ಸಿಕ್ಕಂತ ಆಗ್ಬಿಟ್ಟಿದೆ. ಇದೆಲ್ಲ ಈ ಸೀನ್ ಶೂಟ್ ಆಗಿರೋದು ಇಲ್ಲಿ. ಇದಾದಮೇಲೆ ನಾನು ಹೇಳಿದ್ನಲ್ಲ ಕಲ್ಯಾಣಿ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಸಾಂಗ್ನ ಈ ಸೀನ್ ಶೂಟ್ ಆಗಿರೋದು ಇಲ್ಲೇ ನೋಡಿ. ಹಿಂದೆಗಡೆ ಇದು ಕಾಣ್ತಾ ಇದೆಯಲ್ವ ಮಂಟಪ, ಇದು ಶಿವಗಂಗೆಯ ಮತ್ತೊಂದು ಕಲ್ಯಾಣಿ, ಹೊಸ ಕಲ್ಯಾಣಿ ಅಂತಲೇ ಹೇಳ್ಬೋದು. ಈ ಕಲ್ಯಾಣಿ ಎದುರುಗಡೆನೆ ಅಂಬರೀಷ್ ಅವ್ರು ಕುಂಡಿಸ್ಕೊಂಡು ಆರತಿ ಅವ್ರಿಗೆ ಒಳ್ಳೇದಾಗಲಿ ಹೋಗಿ ಬಾ ಅಂತ ಕರೆಯೋದು ಇಲ್ಲೇ. ಔಟ್ಸೈಡು ಅಂದರೆ ಹಿಂಭಾಗದಲ್ಲಿ ಆ ಬೆಟ್ಟ ಎಲ್ಲ ಕಾಣುತ್ತೆ ನೋಡಿ. ಬಟ್ ಒಂದು ದೇವಸ್ಥಾನ ಅಲ್ಲಿ ಮರೆ ಆಗಿದೆ, ಮರಗಳಿರೋದ್ರಿಂದ ಮರೆ ಆಗಿದೆ. ಬಟ್ ಈ ಸೀನ್ ಸಹ ಶುರುವಾಗಿದ್ದು ಅಂದರೆ ಶೂಟ್ ಆಗಿರೋದು ಇಲ್ಲೇ ಅನ್ನೋದಕ್ಕೆ ಒಂದು ಸಾಕ್ಷಿ ಅಷ್ಟೇ. ಇದು ಕಡೆಯ ಸೀನು ಈ ಹಾಡಿಂದು. ಎಲ್ಲರೂ ಆರತಿಯವ್ರನ್ನ ಮತ್ತು ಅಶೋಕವ್ರನ್ನ ಕಳಿಸ್ಕೊಡೋಕ್ಕೆ ಬರ್ತಾ ಇರ್ತಾರೆ ಊರಾಚೆಗೆ. ಆ ಊರಾಚೆ ಇದೆ ನೋಡಿ, ಇಲ್ಲಿಂದನೇ ನಡ್ಕೊಂಬರೋದು. ಈಗ ಮನೆಗಳೆಲ್ಲ ಚೇಂಜಸ್ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಒಂದು ಇದಿದೆ ನೋಡಿ, ಗುಡಿ ಅಂದರೆ ಒಂದು ದ್ವಾರ ಇದೆಯಲ್ಲ, ಆ ದ್ವಾರ ಇದೇನೆ. ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ದ್ವಾರ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಆ ದ್ವಾರ ಇದೇನೆ. ಈಗಲೂ ಹಾಗೆ ಇದೆ. 50 ವರ್ಷ ಹತ್ತತ್ರ ಹಾಗೆ ಹೋಯ್ತು.
ಹೀಗೆ ಅಂಬರೀಷ್ ಅವರು ಎಲ್ಲರೂ ಬಾಯಿ ಹೇಳೋದು ಇಲ್ಲಿಂದನೇ ಇದೇ ಬಸ್ ಸ್ಟಾಪ್ ಆಗಿರುತ್ತೆ. ದೂರದಲ್ಲಿ ನಿಮಗೆ ಆ ಮಂಟಪ ಕಾಣುತ್ತೆ, ತೋರಿಸ್ತೀನಿ ನೋಡಿ ನಾನು. ಸೊ ಅಲ್ಲಿ ದೂರದಲ್ಲಿ ಮಂಟಪ ಇದೆಯಲ್ಲ, ಇಲ್ಲಿ ಮರ ಎಲ್ಲ ಇತ್ತು, ಎಲ್ಲ ಕಟ್ ಮಾಡಿ ಇವಾಗ ಬೇರೆ ರೀತಿಯೇ ಆಗಿಬಿಟ್ಟಿದೆ. 47-48 ವರ್ಷ, ಹತ್ತತ್ರ 50 ವರ್ಷ ಆಯ್ತಲ್ವಾ. ಸೊ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ. ಬಟ್ ಇದೆಲ್ಲ ಸೀನ್ ನಡೆಯೋದು ಇದೇ ಶಿವಗಂಗೆಯಲ್ಲಿ. ಸೊ ಇದೆಲ್ಲ ನಡೆದಿರೋದು ನಮ್ಮ ಶಿವಗಂಗೆಯಲ್ಲಿ. ನಾನು ಆಗಲೇ ಹೇಳಿದೆ, ದಾಬಸ್ಪೇಟೆಯಿಂದ ಆಟೋದಲ್ಲೂ ಹೋಗ್ಬೋದು, ಲೊಕೇಶನ್ ಹಾಕ್ಕೊಂಡು ಹೋಗ್ಬೋದು. ಇದಿರೋದು ಶಿವಗಂಗೆ ಬೆಟ್ಟದ ಎದುರುಗಡೆ ಇರೋ ಕಲ್ಯಾಣಿಯಲ್ಲಿ. ಈ ಕಲ್ಯಾಣಿಯಲ್ಲೇ ತುಂಬ ಈ ಸಾಂಗ್ನ ಫುಲ್ ಇದು ಆಗಿರೋದು. ನಿಮ್ಗೆ ಇನ್ಯಾವುದಾದ್ರೂ ಸಿನಿಮಾದ ಶೂಟಿಂಗ್ ಇಲ್ಲಾಗಿದೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಮುಂದಿನ ದಿನಗಳಲ್ಲಿ ಅದರದ್ದು ವೀಡಿಯೋನು ಮಾಡ್ತೀನಿ. ಆದರೆ ಈ ಕಲ್ಯಾಣಿ ಯಾವಾಗಂದ್ರೆ ಅವಾಗ ಹೋದರೆ ತೆರೆದಿರೋಲ್ಲ. ಬೆಳಗ್ಗೆ 10 ಗಂಟೆವರೆಗೂ, ಸಂಜೆ ಒಂದು 5ರಿಂದ 6 ಗಂಟೆವರೆಗೂ ಏನೋ ಓಪನ್ ಇರುತ್ತೆ. ಸೊ ನಾನು ಹೋದಾಗ ಸಿಬ್ಬಂದಿಗಳು ಕ್ಲೀನಿಂಗಿಗೆ ಅಂತ ಹೋದಾಗ ನನ್ನ ಲೆಕ್ಕಗೆ ಸಿಕ್ಕಿದ್ರು, ಪಾಪ ಅವರು ತೆಗೆದ್ರು, ನಾನು ಹೋಗಿ ಮಾತಾಡಿಸಿದೆ. ನೀವು ಅಷ್ಟೇ ಒಂದು ದಿನ, ನಾನು ಆಗಲೇ ಹೇಳಿದೆ ನಿಮಗೆ, 1 ಡೇ ಟ್ರಿಪ್ ಸೂಪರ್ ಆಗಿರುತ್ತೆ. ಹೋಗಿ ಇಲ್ಲೆಲ್ಲ ನೋಡ್ಕೊಂಬನ್ನಿ. ಐತಿಹಾಸಿಕ ಸ್ಥಳ, ಹಿಸ್ಟ್ರಿಯನ್ನು ತಿಳ್ಕೊಳ್ಳಿ, ಹಾಗೆ ಪುರಾತನ ವಿಷಯಗಳನ್ನು ತಿಳ್ಕೊಳ್ಳಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ರೋಚಕವಾದ ವಿಡಿಯೋದೊಂದಿಗೆ ಸಿಗ್ತೀನಿ. ಇದೇ ಶಿವಗಂಗೆಯಲ್ಲಿ ನಡೆದಿರೋದು ಮತ್ತೊಂದು ವಿಡಿಯೋ ಹಾಕ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು. ಆದರೆ ನನಗೆ ಈ ವಿಡಿಯೋ ಮಾಡೋಕ್ಕೆ ನನಗೆ ಸಹಾಯ ಮಾಡಿದವರು ಇವರೇ. ನಿಮ್ಮ ಹೆಸರು? ಅರುಣ್ ಅಂತನಾ? ಓಕೆ. ನನಗೆ ಈ ಫಿಲಮ್ ಏನಿದೆ ಅದನ್ನು ಮಾಡೋಕ್ಕೆ ಹೆಲ್ಪ್ ಮಾಡಿದವರು ಅರುಣ್ ಸರ್. ಫೋನ್ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು ಸರ್, ಪ್ಲೇಸಸ್ನ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸೊ ನಮ್ಮ ಅರುಣ್ ಅವರ ಸಹಾಯದಿಂದ ಈ ವಿಡಿಯೋ ನನಗೆ ಸಾಧ್ಯವಾಯಿತು. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ, ನಾನು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ, ದಯವಿಟ್ಟು ಕೆಳಗಡೆ ರೀಮಿಕ್ಸ್ ಬಟನ್ ಇದೆ ನೋಡಿ, ಶೇರು, ರೀಮಿಕ್ಸು, ಅದ್ರ ಪಕ್ಕ ಸೂಪರ್ ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿ ನೀವು ನನಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ.